ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ 2025-26ನೇ ಸಾಲಿನ ದ್ವಿತೀಯ PUC ಅರ್ಥಶಾಸ್ತ್ರ ಮಾದರಿ ಪ್ರಶ್ನೆ ಪತ್ರಿಕೆ 1 ಇದರ ಉತ್ತರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಇದರ ಉತ್ತರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇದು, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ನೋಡಿ, ಕೇವಲ ಆನ್ಸರ್ ಕೊಟ್ಟಿದ್ದೀನಿ. ಆನ್ಸರ್ ಸಿ, ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಇನ್ನು ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಸಿ ಕ್ಯೂ X ಆಲ್ಫಾ X ಬೀಟಾ X1 X2 ಆಲ್ಫಾ ಬೀಟಾ ಈ ರೀತಿ ಬರುತ್ತೆ. ಇನ್ನು ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ Rs20ರಂತೆ 40 ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ. ಮಾರಾಟಗಾರನ ಒಟ್ಟು ಆದಾಯವು ನೋಡಿ ಎಷ್ಟು ಸುಲಭ ಇದೆ, 40 × 20 800 ಆಯಿತು. 4 8. ಇನ್ನು RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ. ಯಾರೊಂದಿಗೆ ವ್ಯವಹರಿಸುವುದಿಲ್ಲ? RBI ನಿಮಗೆಲ್ಲ ಗೊತ್ತಿದೆ, ಜನಸಾಮಾನ್ಯರೊಂದಿಗೆ ವ್ಯವಹರಿಸುವುದಿಲ್ಲ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿವೆ. ಬಯಕೆಗಳನ್ನು ತೃಪ್ತಿಪಡಿಸುವ ನೋಡಿ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಏನಾಗಿವೆ? ಮಿಶ್ರ ಆರ್ಥಿಕತೆಗಳಾಗಿವೆ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯಕ್ಕೆ ನಾವೇನಂತೀವಿ? ತುಷ್ಟಿಗುಣ ಅಂತ ಕರಿತೀವಿ. ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಕೂಲಿ ನಿರ್ಧಾರವಾಗುತ್ತದೆ. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಎನ್ನುತ್ತೇವೆ. ಏನಂತ ಕರಿತೀವಿ? ಮೌಲ್ಯವರ್ಧನೆ ಅಂತ ಕರಿತೀವಿ. ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಕುಗ್ಗುವಿಕೆ ಅಥವಾ ಇಳಿಕೆ ಅಂತ ಕರಿತೀವಿ. ಇನ್ನು ಹೊಂದಿಸಿ ಬರೆಯಿರಲಿ ನೋಡಿ, ಪೂರಕ ಸರಕುಗಳು ನೋಡಿ, ಆಲ್ರೆಡಿ ಹೊಂದಿಸಿ ಬರೆದಿದೆ. ಪೂರಕ ಸರಕುಗಳು ಪೆನ್ನು ಮತ್ತು ಶಾಯಿ. ಇಲ್ಲಿ π TR - TC. ಗೃಹಕೃತ್ಯ ಸೇವೆಗಳು ಹಣರಹಿತ ವಿನಿಮಯ. ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ ನೋಡಿ C+I CY ಈ ರೀತಿ ಬರುತ್ತೆ. ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ಅಂತ ಕರಿತೀವಿ. ಈಗ ಏನು ಮಾಡೋಣ ಅಂತಂದರೆ, ಮುಂದಿನ ಇದನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿರಿ. ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆಯನ್ನು ವಿವರಿಸುವ ನಿಯಮವನ್ನು ತಿಳಿಸಿ. ಅದಕ್ಕೇನಂತೀವಿ? ಬದಲಾಗುವ ಪರಿಮಾಣಗಳ ನಿಯಮ. ಪೂರೈಕೆ ಎಂದರೇನು? ನೀಡಲಾದ ಬೆಲೆ, ತಂತ್ರಜ್ಞಾನ ಮತ್ತು ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಉದ್ಯಮ ಘಟಕಗಳು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆ ಎನ್ನುತ್ತಾರೆ. ಅಂದರೆ ಉದ್ಯಮ ಘಟಕಗಳು ಮಾರಾಟ ಮಾಡಲಿಕ್ಕೆ ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆ ಅಂತ ಕರಿತೀವಿ. ಅಂದರೆ ಪೂರೈಕೆ ಅಷ್ಟಿದೆ, ಇಷ್ಟಿದೆ, ಹೆಚ್ಚಿಗಿದೆ ಪೂರೈಕೆ, ಕಡಿಮೆ ಇದೆ ಅಂತೆಲ್ಲ ಮಾತಾಡ್ತೀವಿ. ಅಡಮ್ ಸ್ಮಿತ್ನವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ. ಅವರ ಪ್ರಸಿದ್ಧ ಕೃತಿ ಯಾವುದು? ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ, 1776. ಹಣದ ಚಲಾವಣೆಯ ವೇಗ ಎಂದರೇನು? ನಿರ್ದಿಷ್ಟ ಸಮಯದಲ್ಲಿ ಹಣದ ಒಂದು ಘಟಕವು ಎಷ್ಟು ಬಾರಿ ಕೈಗಳನ್ನು ಬದಲಾಯಿಸುತ್ತದೆ ಎನ್ನುವುದನ್ನು ಹಣದ ಚಲಾವಣೆಯ ವೇಗ ಎನ್ನುತ್ತಾರೆ. ಎಷ್ಟು ಬಾರಿ ಕೈಗಳನ್ನು ಬದಲಾಯಿಸುತ್ತದೆ ಎನ್ನುವುದನ್ನು ಹಣದ ಚಲಾವಣೆಯ ವೇಗ ಎನ್ನುತ್ತಾರೆ. ಇನ್ನು ಸರಕುಗಳು ನೇರವಾಗಿ ಸರ್ಕಾರದಿಂದ ಉತ್ಪಾದಿಸಲ್ಪಡುವುದನ್ನು ಸಾರ್ವಜನಿಕ ಉತ್ಪಾದನೆ ಎನ್ನುತ್ತಾರೆ. ಏನಂತ ಕರೀತಾರೆ? ಸಾರ್ವಜನಿಕ ಉತ್ಪಾದನೆ ಎನ್ನುತ್ತಾರೆ. ಇನ್ನು ನೋಡಿ, ಭಾಗ ಬಿದ ಉತ್ತರಗಳನ್ನು ನೋಡೋಣ. ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. 17ನೇ ಪ್ರಶ್ನೆ, ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಗಣವನ್ನು ರೇಖಾಚಿತ್ರದ ಮೇಲೆ ಮೂಡಿಸಿದಾಗ ಸಿಗುವ ರೇಖೆಯನ್ನು ಉತ್ಪಾದನೆಯ ಸಾಧ್ಯತೆಗಳ ಗಡಿ ಎನ್ನುತ್ತಾರೆ. ಹಾಗೆ ಮೂಡಿಸಿದಾಗ ಸಿಗುವ ರೇಖೆಯನ್ನು ಏನಂತಾರೆ? ಉತ್ಪಾದನೆಯ ಸಾಧ್ಯತೆಗಳ ಗಡಿ ಎನ್ನುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ. ನೋಡಿ, ಅನುಭೋಗಿಯ ಆದರ್ಶಗಳನ್ನು ಆಯ್ಕೆ ಮಾಡುವ ನಿರ್ಧರಿಸುವ ಅಂಶಗಳು: ಸರಕಿನ ಬೆಲೆ, ಇತರೆ ಸರಕುಗಳ ಬೆಲೆ, ಅನುಭೋಗಿಯ ಆದಾಯ, ಅನುಭೋಗಿಯ ಅಭಿರುಚಿ ಹಾಗೂ ಆದ್ಯತೆಗಳು. ಇನ್ನು ಮುಂದಿನ ಪ್ರಶ್ನೆ 19ನೇದು, ಯಾವುದಾದರೂ 2 ಅಲ್ಪಾವಧಿಯ ವೆಚ್ಚಗಳನ್ನು ಹೆಸರಿಸಿ.
ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಒಟ್ಟು ವೆಚ್ಚ, ಸರಾಸರಿ ಸ್ಥಿರ ವೆಚ್ಚ. ಅವರು 2 ಕೇಳಿದ್ದಾರೆ, ನಾವು ನಿಮಗೆ ನೆನಪಿರಲಿ ಅಂತ 4 ಇದನ್ನು ಕೊಟ್ಟಿದ್ದೀವಿ. ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ. ನೋಡಿ, ಅಲ್ಪಾವಧಿ ಇಲ್ಲಿದಾಗಬೇಕು. ಅಲ್ಪಾವಧಿಯಲ್ಲಿ ಎವಿಸಿಯ ಕನಿಷ್ಠ ಬಿಂದು ಕೊನೆಯ ಬೆಲೆ ಮತ್ತು ಉತ್ಪನ್ನ ಸಂಯೋಜನೆಯಾಗಿದ್ದು, SMC ರೇಖೆಯು ಎವಿಸಿ ರೇಖೆಯನ್ನು ಈ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ನೋಡಿ, ದೀರ್ಘಾವಧಿಯಲ್ಲಿ LRMC ರೇಖೆಯು LRAC ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಈ ಬಿಂದುವಿನ ಕೆಳಗೆ ಯಾವುದೇ ಉತ್ಪಾದನೆ ಇಲ್ಲದಿರುವ ಕಾರಣ ಇದನ್ನು ಸ್ಥಗಿತತೆಯ ಅಂದರೆ ಮುಚ್ಚುವ ಬಿಂದು, ಸ್ಥಗಿತತೆಯ ಬಿಂದು ಎನ್ನುತ್ತಾರೆ. ಇನ್ನು 21ನೇ ಪ್ರಶ್ನೆ ನೋಡಿ, ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳು ಕ್ರಮವಾಗಿ SNP = P-15 ಮತ್ತು S2P = P-20 ಆದಾಗ ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯಿರಿ. ನೋಡಿ, ತುಂಬ ಸುಲಭ ಇದೆ. SNP ಪ್ಲಸ್ S2P, ಇಲ್ಲಿ P-15 ಇದೆ, P-20 ಇದೆ, 2P-35 ಆನ್ಸರ್ ಆಗುತ್ತೆ. ಇನ್ನು 4 ಉತ್ಪಾದನಾಂಗಗಳು ಯಾವುವು? ಅವುಗಳ ಪ್ರತಿಫಲನಗಳನ್ನು ತಿಳಿಸಿ ಎಂದಿದ್ದಾರೆ. ನೋಡಿ, 4 ಉತ್ಪಾದನಾಂಗಗಳು: ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಭೂಮಿ ಪ್ರತಿಫಲ ಗೇಣಿ, ಶ್ರಮ ಕೂಲಿ, ಬಂಡವಾಳ ಬಡ್ಡಿ, ಸಂಘಟನೆ ಲಾಭ. ನೋಡಿ, ಇದು ಉತ್ಪಾದನಾಂಗಗಳು ಮತ್ತು ಇವು ಅದರ ಪ್ರತಿಫಲಗಳು. ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತದ ಅರ್ಥ ನೀಡಿ. ಮಾರಾಟದಲ್ಲಿ ಅನಿರೀಕ್ಷಿತ ಇಳಿಕೆ ಸಂಭವಿಸಿದರೆ ಉದ್ಯಮ ಘಟಕದಲ್ಲಿ ಮಾರಾಟ ಮಾಡದೆ ಉಳಿದ ದಾಸ್ತಾನನ್ನು ಯೋಜಿತವಲ್ಲದ ತಪಶೀಲು ಪಟ್ಟಿಗಳ ಶೇಖರಣೆ ಎನ್ನುತ್ತಾರೆ. ಮಾರಾಟದಲ್ಲಿ ಅನಿರೀಕ್ಷಿತ ಏರಿಕೆಯಿಂದುಂಟಾಗುವ ತಪಶೀಲು ಪಟ್ಟಿಯ ಕುಸಿತವನ್ನು ಯೋಜಿತವಲ್ಲದ ತಪಶೀಲು ಪಟ್ಟಿಯ ಕುಸಿತ ಎನ್ನುತ್ತಾರೆ. ಸೀಮಾಂತ ಉಳಿತಾಯ ಪ್ರವೃತ್ತಿ MPS ಮತ್ತು ಸರಾಸರಿ ಉಳಿತಾಯ ಪ್ರವೃತ್ತಿ APS ಅರ್ಥ ನೀಡಿ ಅಂತಾರೆ. ನೋಡಿ, ಸೀಮಾಂತ ಉಳಿತಾಯ ಪ್ರವೃತ್ತಿ ಅಂದರೆ ಆದಾಯ ಪ್ರತಿ ಘಟಕದಲ್ಲಾಗುವ ಬದಲಾವಣೆಯೊಂದಿಗೆ ಉಳಿತಾಯದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ಉಳಿತಾಯ ಪ್ರವೃತ್ತಿ ಎನ್ನುತ್ತಾರೆ. ಇದನ್ನು S ಇಂದ ಸಂಕೇತಿಸಲಾಗಿದ್ದು S = ನೋಡಿ ಈ ರೀತಿ ಆಗಿರುತ್ತದೆ. ಇನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ APS, ಆದಾಯದ ಪ್ರತಿ ಘಟಕದ ಉಳಿತಾಯವನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ ಎನ್ನುತ್ತಾರೆ. ನೋಡಿ, APS = S/Y. ಯೋಜನಾ ಕಂದಾಯ ವೆಚ್ಚದ ಭಾಗಗಳನ್ನು ಹೆಸರಿಸಿ. ಕೇಂದ್ರ ಯೋಜನೆಗಳು, ನೋಡಿ ಪಂಚವಾರ್ಷಿಕ ಯೋಜನೆಗಳು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಯೋಜನೆಗಳಿಗೆ ಕೇಂದ್ರ ನೀಡುವ ನೆರವು. ಇನ್ನು 26ನೇದು, ಪ್ರಮಾಣಾನುಗುಣ ಆದಾಯ ತೆರಿಗೆಯು ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ? ನೋಡಿ, ಏಕೆಂದರೆ ಇದು ವೆಚ್ಚ ಮಾಡಬಹುದಾದ ಆದಾಯ ಮತ್ತು ಅನುಭೋಗಿಗಳ ವೆಚ್ಚವನ್ನು GDPಯಲ್ಲಿನ ಏರಿಳಿತಗಳಿಗೆ ಕಡಿಮೆ ಸಂವೇದನಾಶೀಲವಾಗಿಸುತ್ತದೆ. GDPಯ ಏರಿಕೆಯಿಂದ ವೆಚ್ಚ ಮಾಡಬಹುದಾದ ಆದಾಯ ಹೆಚ್ಚುತ್ತದೆಯಾದರೂ ಆದಾಯದ ಒಂದು ಭಾಗವು ತೆರಿಗೆಯಾಗಿ ಹೋಗುವುದರಿಂದ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಆರ್ಥಿಕ ಹಿಂಜರಿತದ ಅವಧಿಯಲ್ಲಿ GDPಯು ಕಡಿಮೆಯಾದಾಗ ವೆಚ್ಚ ಮಾಡಬಹುದಾದ ಆದಾಯವು ಅದಕ್ಕಿಂತ ಕಡಿಮೆ ವೇಗದಲ್ಲಿ ಇಳಿಯುತ್ತದೆ. ನೋಡಿ, ಇದುವರೆಗೂ ನಾವು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿಯ 1ರಿಂದ 26 ಪ್ರಶ್ನೆಗಳನ್ನು ನೋಡಿದೆವು. ಇದೇ ರೀತಿಯ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 2, 3 ಅವುಗಳನ್ನು ಕೂಡ ನೋಡೋಣ. ಮತ್ತೆ ಭೇಟಿಯಾಗೋಣ. ಈ ವಿಡಿಯೋಗಳನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ.